ನಮಸ್ಕಾರ. CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಖಾತೆ ಆಂದೋಲನದಲ್ಲಿ ಮಾಹಿತಿ ಗೊತ್ತಿಲ್ಲದ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆ. ಖಾತೆ ಮಾಡಿಸಲು ಅರ್ಜಿ ನೀಡಲು ಬಂದ ನಾಗರಿಕರೊಂದಿಗೆ ದಾಖಲೆ ಬಿಸಾಡಿ ಅನುಚಿತ ವರ್ತನೆ ತೋರಿದ ಅಧಿಕಾರಿ, ನಾಗರಿಕರ ಆಕ್ರೋಶ. ಚೇಳೂರು ತಾಲೂಕಿನ ನಲ್ಲಗುಟ್ಟಪಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿಕಾ ಹಬ್ಬ. ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ. ಮೇಳೈಸಿದ ಭಾರತೀಯ ಸಂಸ್ಕೃತಿ. ಸ್ಪರ್ಧೆಯಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನ ವಿತರಣೆ. ಅಸಮರ್ಪಕ ವಿದ್ಯುತ್ ಪೂರೈಕೆ ಖಂಡಿಸಿ ಗುಡಿಬಂಡೆ ಬೆಸ್ಕಾಂ ಕಚೇರಿ ಮುಂದೆ ರೈತರ ಪ್ರತಿಭಟನೆ. ಮಾಹಿತಿ ನೀಡದೆ ಲೋಡ್ ಶೆಡ್ಡಿಂಗ್ ಮಾಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳು. ರೈತರ ಬೆಳೆ ಒಣಗುತ್ತಿದ್ದರೂ ಕರುಣೆ ತೋರದ ಬೆಸ್ಕಾಂ. ಸಮಾಜದಲ್ಲಿ ಜವಾಬ್ದಾರಿಯುತ ಪ್ರಜೆಗಳಾಗಿ ರೂಪುಗೊಳ್ಳುವಂತೆ ಪುರಸಭೆ ಮಾಜಿ ಅಧ್ಯಕ್ಷ BR ನರಸಿಂಹನಾಯ್ಡು ಸಲಹೆ. ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಉದ್ಯಮಶೀಲತೆ ದಿನ. ವಿದ್ಯಾರ್ಥಿಗಳ ವ್ಯಾವಹಾರಿಕ ಜ್ಞಾನ ಹೆಚ್ಚಿಸಿದ ಆಚರಣೆ. ವಾರ್ತೆಗಳ ವಿವರ. ಶಾಸಕರೇನೋ ಖಾತೆ ಆಂದೋಲನಕ್ಕೆ ಸಹಕರಿಸಿ ಅಂತ ನಗರಸಭೆ ಅಧಿಕಾರಿಗಳ ಸಭೆ ಕರೆದು ಮನವಿ ಮಾಡಿದ್ರು. ಆದರೆ ಅಧಿಕಾರಿಗಳು ಕೇಳೋ ಸ್ಥಿತಿಯಲ್ಲಿ ಇದ್ದಾರಾ ಇಲ್ಲವಾ ಅನ್ನೋದನ್ನ ಮಾತ್ರ ಪರೀಕ್ಷೆ ಮಾಡಲೇ ಇಲ್ಲ. ಇನ್ನು ನಗರಸಭೆಯಲ್ಲಿರೋ ಅಧಿಕಾರಿಗಳು, ವಾಲ್ಮನ್ಗಳು, ವಾಟರ್ಮನ್ಗಳನ್ನು ಕಂದಾಯ ವಸೂಲಿಯಾಗಿ ಬಿಲ್ ಕಲೆಕ್ಟರ್ಗಳಾಗಿ ಮಾಡಿದ ಪರಿಣಾಮ ನಾಗರಿಕರಿಗೆ ಸ್ಪಂದಿಸುವಲ್ಲಿ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಪ್ರಸ್ತುತ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ತೀವ್ರ ಕೊರತೆ ಇದೆ. ಇನ್ನು ಇರೋ ಅಧಿಕಾರಿಗಳು ಅವರ ಕರ್ತವ್ಯ ನಿರ್ವಹಿಸುತ್ತಿರೋ ಹುದ್ದೆಗಳಿಗೆ ಅರ್ಹರಲ್ಲ ಎಂಬ ಸತ್ಯ ತಿಳಿದಿದ್ರು. ಅವರು ಇಲ್ಲದಿದ್ದರೆ ನಗರಸಭೆಯಲ್ಲಿ ಕೆಲಸಗಳೇ ಆಗಲ್ಲ ಎಂದು ಎಲ್ಲರೂ ಮೌನವಾಗಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಈ ಹಿಂದೆ ಪೌರಾಯುಕ್ತರಾಗಿದ್ದ ಅಧಿಕಾರಿ ವಿರುದ್ಧ ಕೋರ್ಟಿಗೆ ಹೋಗಿದ್ರ. ಅರ್ಹರನ್ನ ಮಾತ್ರ ಪೌರಾಯುಕ್ತರಾಗಿ ನೇಮಿಸಬೇಕು ಎಂದು ನ್ಯಾಯಾಲಯ ಆದೇಶವನ್ನು ನೀಡಿತ. ಇನ್ನು ಅದೇ ಕಾರಣಕ್ಕೆ ಈ ಅರ್ಹರನ್ನ ಪೌರಾಯುಕ್ತರಾಗಿ ನೇಮಿಸಲಾಗಿದೆ. ಆದರೆ ಉಳಿದ ಅಧಿಕಾರಿಗಳು ಮಾತ್ರ ಹಾಗೆಯೇ ಮುಂದುವರೆದಿದ್ದು ಇದೀಗ ನಾಗರಿಕರಿಗೆ ಕಿರುಕುಳ ನೀಡಲು ಇವರು ಯಶಸ್ವಿಯಾಗಿದ್ದಾರೆ. ಇಷ್ಟೆಲ್ಲ ಹೇಳೋದಕ್ಕೆ ಕಾರಣ ಪ್ರಸ್ತುತ ಖಾತೆ ಆಂದೋಲನ ನಡೆಯುತ್ತಿದೆ. ಅತ್ಯಲ್ಪ ದಾಖಲೆ ನೀಡಿದ್ರೂ ಬಿ ಖಾತೆ ನೀಡುವುದಾಗಿ ಶಾಸಕರು, ನಗರಸಭೆ ಅಧ್ಯಕ್ಷ, ಉಪಾಧ್ಯಕ್ಷರು ಕಳೆದ ಒಂದು ವಾರದಿಂದ ಮನವಿ ಮಾಡುತ್ತಲೇ ಇದ್ದಾರೆ. ಅರ್ಜಿಯೊಂದಿಗೆ ನೀಡಿದ ದಾಖಲೆಗಳಲ್ಲಿ ಯಾವುದಾದರೂ ಕೊರತೆ ಇದ್ದರೆ ಮತ್ತೆ ವಾರ್ಡ್ಗೆ ಬಂದು ನಗರಸಭೆ ಅಧಿಕಾರಿಗಳೇ ಪಡೆಯುತ್ತಾರೆ ಎಂದು ಈಗಾಗಲೇ ಶಾಸಕರು ಹೇಳಿದ್ದಾರೆ. ಹಾಗಿದ್ದರೂ ಅಧಿಕಾರಿಗಳು ಮಾತ್ರ ತಮ್ಮ ಹಳೆಯ ಚಾಳಿ ಬಿಟ್ಟಿಲ್ಲ ఎంబుదಕ್ಕೆ ಇಂದು ನಡೆದ ಘಟನೆಯೇ నిదర్శన. కట్టించుకోరాదు కందాయము ఫారమ్స్ అన్ని కావాలని చెప్పాలా. ఇప్పుడు మేము అన్ని కట్టిండే తెచ్చిస్తే మీది వచ్చేలేదు. నమ్ముని ఏడతారు, నమ్ముని అవుతారు. ఈసీ కావాలన్రీ, ఈసీని తెచ్చినాము. ఇంకేం కావాలా మీకు? మా సొత్తుకి మేము కందాయము, నీళ్ళు బిల్లు అంతా కట్టి ఇప్పుడు ఖాతా మాకేంటంటే మీకు ఇచ్చేకి వచ్చేది అంటా ఉన్నారు. కావాలా లేదు, మేము ఎమ్మెల్యే వచ్చే వరకు ఇంటికి లేచిపోయాలి. ఎమ్మెల్యే రావాలా లేదు, అడియో కమిషనరు ఆర్ఏఆర్ రావాలా. మా డాక్యుమెంట్స్ మాదా కాదా కన్నందే అయిపోయింది. నువ్వు ఇచ్చే ఖాతా డాక్యుమెంట్ సరిగా ఉంటే ఖాతా కన్నా మీయాల, లేదంటే చేయదండి, తీసేయండి అంతను. జనాలు మోసం చేస్తున్నారు ఇట్లా మాటలు చెప్పి. ಚಿಕ್ಕಬಳ್ಳಾಪುರ ನಗರದ 16ನೇ ವಾರ್ಡಿನ ಸುಬರಾಯನಪೇಟೆಯ ಲಾರಿ ನರಸಿಂಹಯ್ಯ ಎಂಬುವರಿಗೆ 50-15 ಅಳತೆಯ ಮನೆ ಇದೆ. ಈ ನರಸಿಂಹಯ್ಯ ಅವರಿಗೆ ಇಬ್ಬರು ಮಕ್ಕಳಿದ್ದು ತಂದೆಯ ಹೆಸರಿನಲ್ಲಿರುವ 50-15 ಮನೆಯನ್ನ ಇಬ್ಬರು ಮಕ್ಕಳು ತಲಾ 25-15ರಂತೆ ಹಂಚಿಕೊಂಡಿದ್ದಾರೆ. ಈ ಸಂಬಂಧ ಅಣ್ಣ ತಮ್ಮಂದಿರು ಇಬ್ಬರು ನ್ಯಾಯಾಲಯದಲ್ಲಿ ಇಬ್ಬಾಗವಾಗಿದ್ದು ವಿಭಾಗ ಪತ್ರವೂ ಇದೆ. ಈ ವಿಭಾಗ ಪತ್ರದ ಜೊತೆಗೆ ಇಸಿ, ಕಂದಾಯ ಪಾವತಿಸೋ ರಸೀದಿಗಳು, ಎಲ್ಲಾ ದಾಖಲೆಗಳಿವೆ. ಮುಖ್ಯವಾಗಿ ಇದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವ ಮನೆಯಾಗಿರುವ ಕಾರಣ ಈ ಮನೆಗೆ ಖಾತೆಯೇ ನೀಡಬೇಕು. ಆದರೆ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಈ ದಾಖಲೆಗಳ ಜೊತೆಗೆ ಮತ್ತೇನಾದರೂ ಬೇಕಾ, ಇಲ್ಲವೇ ಮತ್ತೇನಾದರೂ ಕಾರಣ ಇದೆಯಾ ಗೊತ್ತಿಲ್ಲ.
ನಾಗರಾಜ್ ಅವರು ಖಾತೆಗಾಗಿ ಅರ್ಜಿ ಸಲ್ಲಿಸಲು ನಗರಸಭೆಯೇ ಅರ್ಜಿ ಸ್ವೀಕಾರ ಕೇಂದ್ರಕ್ಕೆ ಹೋಗುತ್ತಿದ್ದಂತೆ ದಾಖಲೆ ನೋಡಿದ ಕೂಡಲೇ ಎಲ್ಲಾ ದಾಖಲೆಗಳನ್ನ ಎತ್ತಿ ಬಿಸಾಡಿ ಇದಕ್ಕೆ ಖಾತೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರಂತೆ. ಕಾರಣ ಏನು ಎಂದು ಅರ್ಜಿದಾರ ನಾಗರಾಜ್ ಪ್ರಶ್ನೆ ಮಾಡಿದ್ರೆ ನಿಮ್ಮ ಆಸ್ತಿಗೆ ಖಾತೆ ಮಾಡಲು ಸಾಧ್ಯವಿಲ್ಲ ಎನ್ನುತ್ತಿದ್ದಾರಂತೆ. ಇದರಿಂದ ಕುಪಿತಗೊಂಡ ನಾಗರಾಜ್ ಮತ್ತು ಇತರೆ ನಾಗರಿಕರು ಕಾರಣ ಹೇಳಿ ಇಲ್ಲವೇ ಪೌರಾಯುಕ್ತರು ಮತ್ತು ಶಾಸಕರು ಸ್ಥಳಕ್ಕೆ ಬರುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲ ಎಂದು ಪಟ್ಟು ಹಿಡಿದು ಸ್ಥಳದಲ್ಲಿಯೇ ಕುಳಿತಿದ್ದಾರೆ. ಅಲ್ಲದೆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿರುವ ಕಂದಾಯ ಪಾವತಿಸಿರುವ ಮನೆಗೆ ಅಧಿಕಾರಿಗಳು ಖಾತೆ ಮಾಡಲು ನಿರಾಕರಿಸಿದ್ದು ಯಾಕೆ ಮತ್ತು ಸಾರ್ವಜನಿಕರ ದಾಖಲೆಗಳನ್ನ ಬಿಸಾಡಲು ಕಾರಣವೇನು ಎಂಬ ವಿಚಾರಗಳ ಬಗ್ಗೆ ನಗರಸಭೆ ಅಧಿಕಾರಿಗಳು ಹೇಳಬೇಕಿದೆ. ಶಾಸಕ ಪ್ರದೀಪೇಶ್ವರ್ ಅವರು ಪ್ರಾರಂಭದಿಂದಲೂ ಖಾತೆ ವಿಚಾರದಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದ ನೀಡುವುದಿಲ್ಲ, ಪಾರದರ್ಶಕವಾಗಿ ಮಾಡಲಾಗುತ್ತೆ ಎಂದೆಲ್ಲ ಹೇಳಿದ್ದು ಈಗ ಅಧಿಕಾರಿಗಳ ವರ್ತನೆ ಅನುಮಾನಕ್ಕೆ ಎಡೆ ಮಾಡಿದ್ದು ಈ ಕುರಿತು ಸಮಗ್ರ ತನಿಖೆ ನಡೆಯಬೇಕಿದೆ. ಅಲ್ಲದೆ ದಾಖಲೆಗಳ ಬಗ್ಗೆ ಕನಿಷ್ಠ ಜ್ಞಾನವೂ ಇಲ್ಲದವರ ಅರ್ಜಿ ಸ್ವೀಕಾರ ಕೇಂದ್ರದಲ್ಲಿ ಕೂರಿಸಿರುವ ಪರಿಣಾಮ ಅವರಿಗೆ ಗೊತ್ತಿಲ್ಲದ ವಿಚಾರಗಳು ನಾಗರಿಕರಿಗೆ ವಿವರಿಸಿ ಹೇಳಲು ಸಾಧ್ಯವಾಗ್ತಿಲ್ಲ. ಹಾಗಾಗಿ ಶಾಸಕರು ಮೊದಲು ನಗರಸಭೆಗೆ ಅಗತ್ಯವಿರುವ ಸಿಬ್ಬಂದಿಯನ್ನ, ಅದರಲ್ಲೂ ಅರ್ಹ ಸಿಬ್ಬಂದಿಯನ್ನ ನೇಮಕ ಮಾಡುವತ್ತ ಗಮನ ಹರಿಸಬೇಕಿದೆ. ಸರ್, ನಾವು ನಮ್ಮ ತಂದೆಯವ್ರ ಮನೆನ ಅಣ್ಣ ತಮ್ಮಂದರು ಭಾಗಗಳು ಮಾಡ್ಕೊಂಡಿದ್ದೀವಿ. ಭಾಗ ಮಾಡ್ಕೊಂಡ್ರೆ ಒಂದೊಂದು ಬಿಲ್ಡಿಂಗಲ್ಲಿ ಇಬ್ಬಿಬ್ರಿಗೆ ಬಂದೈತೆ. ಆ ಇಬ್ಬರನ್ನ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಕಂದಾಯ ಕಟ್ಟಬೇಕು ಅಂದರು, ನೀರು ಬಿಲ್ ಕಟ್ಟಬೇಕಂದ್ರು, ಘನತ್ಯಾಜ್ಯ ಕಟ್ಟೋದು ಎಲ್ಲ ಅಪ್ಡೇಟ್ ಮಾಡಿದ್ದೀವಿ. 7ನೇ ತಿಂಗಳು 2024ನಲ್ಲಿ ನಾವು ಅಪ್ಡೇಟ್ ಮಾಡಿರೋದು. ಖಾತೆಗೆ ಹಾಕಿ 8 ತಿಂಗಳಾಯಿತು. ಇವತ್ತವರೆಗೂ ಖಾತೆ ನಮ್ಗೆ ಕೊಟ್ಟಿಲ್ಲ. RIಗೆ ಬಂದರೆ ROಗೆ ಬಾ ಅಂತಾರೆ, ROಗೆ ಬಂದರೆ ಕಮಿಷನರ್ಗೆ ಬಾ ಅಂತಾರೆ, ಕಮಿಷನರ್ ನನಗೆ ಬೀಗ ಬಂದಿಲ್ಲ ಅಂತಾರೆ. ಯಾರು ಕೊಡ್ತಾರೆ ನಮ್ಮ ಖಾತೆಯಲ್ಲಿ? ಪ್ರತಿದಿನ ಅಲ್ದು ಸುಮ್ಮನೆ ಆಗಿಬಿಟ್ಟಿದ್ವಿ. ಇವಾಗ ಪ್ರದೀಪ್ ಈಶ್ವರ್ MLA ಅವರು ಆಂದೋಲನ ಮಾಡವ್ರೆ, ಖಾತೆ ಆಂದೋಲನಕ್ಕೆ ಬಂದು ಇವಾಗ ನಾವು ಡಾಕ್ಯುಮೆಂಟ್ಸ್ ಕೊಡ್ತೇವೆ, ನಿಮ್ಗೆ ಕೊಡೋಕ್ಕೆ ಬರೋಲ್ಲ ಅಂತ ರಾಮಮೂರ್ತಿ ಅವ್ರು ನಮ್ಮ ಡಾಕ್ಯುಮೆಂಟ್ ಬಿಸಾಕ್ತಾವ್ರೆ. ಇದಕ್ಕೆ ಉತ್ತರ ಯಾರು ಕೊಡೋದು? ಯಾಕೆ ಅಂದರೆ ಇದಕ್ಕೆ ನಿಮ್ಗೆ ಬರೋಲ್ಲ, ಬಿಲ್ಡಿಂಗ್ ನೀವು ಇಬ್ಬರು ಮಾಡ್ಕೊಂಡಿದ್ದೀರಾ, ಇದಕ್ಕೆ ನಾವು ಖಾತೆ ಕೊಡೋಕ್ಕೆ ಬರೋದಿಲ್ಲ ಅಂತ ಹೇಳ್ತಾವ್ರೆ. ಇಲ್ಲಿ ಅರ್ಜಿನೇ ಕೊಡ್ತಾ ಇಲ್ವಲ್ಲ ನಮಗೆ ಕರೆಕ್ಟಾಗಿ ಹಾಕೋದಕ್ಕೆ. ಅಲ್ಲ, ಅರ್ಜಿನೇ ಪಾರಮ್ಮೆ ಕೊಡ್ತಾ ಇಲ್ಲ ನಮಗೆ. ನಾವು ಯಾರನ್ನ ಕೇಳಬೇಕು ಇವಾಗ? 14ನೇ ವಾರ್ಡು, ಈಶ್ವರಗುಡಿ ರಸ್ತೆ, ಸುಬ್ರಹ್ಮಣ್ಯಪೇಟೆ ಪಕ್ಕದಲ್ಲಿರೋದು. ಲಾರಿ ನರಸಿಂಹಯ್ಯನವ್ರ ಮನೆ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಯಾರಾದರೂ ಹೇಳ್ತಾರೆ. ಇದು ನಮ್ಮ ಸಮಸ್ಯೆ. ಏನಕ್ಕೆ ಸರ್ ನಮಗೆ ಇಂಥ ಕಾರ್ಯಕ್ರಮಗಳಿಗೆ ನಮಗೆ ಏನಕ್ಕೆ ಇದು ಮಾಡ್ತೀರಾ ಸುಮ್ಮನೆ ಪಬ್ಲಿಕ್ನ? ಇಲ್ಲಿ ನೀವು ಹೇಳ್ತೀರಾ ಮಾಡ್ಕೊಳ್ಳಿ ಅಂದರೆ ಇಲ್ಲಿ ಬಂದರೆ ನಮ್ಮ ಕೇರೆ ಮಾಡಲ್ಲ. ಏನು ಅವ್ರ ಮನೆಯಿಂದ ಮಾಡ್ಕೊಟ್ಟಂಗೆ ಅದನ್ನ ಬಿಸಾಕ್ತಾನೆ ನಮ್ಮ ಡಾಕ್ಯುಮೆಂಟ್ಸು. ಯಾಕೆ? ಕಂದಾಯ ನಾವು ಕೊಡ್ತಾ ಇಲ್ವಾ ಗೌರ್ಮೆಂಟ್ಗೆ? ನೀರು ಬಿಲ್ ಕಟ್ತಾ ಇಲ್ವಾ? ಘನತ್ಯಾಜ್ಯ ಬಿಲ್ ಕಟ್ತಾ ಇಲ್ವಾ? KV ಬಿಲ್ ಕಟ್ತಾ ಇಲ್ವಾ? ಬೆಲೆ ಏನು ಬಂದು ಸರ್, ನಾವು ಆ ಮನೆಯಲ್ಲಿ ನಾನು ಹುಟ್ಟಿದಾಗಿಂದ 50 ವರ್ಷದಿಂದ ಇರೋದು ಆ ಮನೆಯಲ್ಲಿ. ಅಪ್ಡೇಟ್ ಮಾಡಿದ್ದೀನಿ. 2025ವರೆಗೂ ಕಂದಾಯ ಅಪ್ಡೇಟ್ ಮಾಡಿದ್ದೀನಿ ನಾನು. ಇವಾಗ ಬಂದರೆ ನಮೂನೆ 2 ಕೋಟಿ 3 ಕೋಟಿ ನಮೂನೆ. ನಮಗೇನು ಗೊತ್ತು ಯಾವ ನಮೂನೆ? ನಾವು ಕಂದಾಯ ಬಿಲ್ಲು, ನೀರಿನ ಬಿಲ್ಲು, ನಮ್ಮ ಡಾಕ್ಯುಮೆಂಟ್ಸ್ ತಂದಿದ್ದೀವಿ. ಮತ್ತೆ ಅದೇ ತಮ್ಮನೆ ತರ್ರಿ ಹತ್ತರ್ರಿ ಅಂತ ಇಲ್ಲಿ ಹೇಳ್ತಾವ್ರೆ. ಅರ್ಜಿ ಅವರು ನಮ್ಮ ಡಾಕ್ಯುಮೆಂಟ್ಸೇ ಬಿಸಾಕ್ತಾವ್ರೆ, ನಾವು ತಗೊಳ್ಳಲ್ಲ ಅಂತ. ಕನಿಷ್ಠ ಕಂಪ್ಯೂಟರ್ ಜ್ಞಾನವಿಲ್ಲದ, ಕನಿಷ್ಠ ಕಂದಾಯ ಮಾಹಿತಿ ಗೊತ್ತಿಲ್ಲದವರನ್ನೆಲ್ಲ ಅರ್ಜಿ ಸ್ವೀಕರಿಸಲು ಕೂರಿಸಿದ ಪರಿಣಾಮ ಇಂದು ನಗರಸಭೆಯಲ್ಲಿ ಇಂತಹ ಅವಾಂತರ ನಡೆದಿದ್ದು, ಇದು ಎಲ್ಲ ವಾರ್ಡ್ಗಳಲ್ಲಿಯೂ ಎದುರಾಗುವ ಮೊದಲು ನಗರಸಭೆಗೆ ಅರ್ಹ ಅಧಿಕಾರಿಗಳ ನೇಮಕ ಮಾಡುವ ಜೊತೆಗೆ ದಶಕಗಳಿಂದ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿಯೇ ಬೇರೂರಿ ಕುಳಿತಿರುವ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನ ಕೂಡಲೇ ಎತ್ತಂಗಡಿ ಮಾಡುವತ್ತಲೂ ಶಾಸಕರು ಗಮನ ಹರಿಸಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ. ಅಂಬರೀಷಿಯನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚೇಳೂರು ತಾಲೂಕಿನ ನಲ್ಲಗುಟ್ಟಪಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ FLN ಕಲಿಕಾ ಹಬ್ಬ ನಡೆಸಲಾಯಿತು. ಕಲಿಕಾ ಹಬ್ಬದ ಅಂಗವಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ಚೇಳೂರು ತಾಲೂಕಿನ ನಲ್ಲಗುಟ್ಲಪಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿಕಾ ಹಬ್ಬದ ಪ್ರಯುಕ್ತ ಎತ್ತಿನ ಗಾಡಿಗೆ ಅಲಂಕಾರ ಮಾಡಿ ಶಾಲಾ ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಪೂರ್ಣಕುಂಭ ಕಳಶ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಕ್ಲಸ್ಟರ್ ಮಟ್ಟದ ಎಲ್ಲ ಶಾಲೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವು. ಆಯ್ದ ಮಕ್ಕಳಿಗೆ ಗಟ್ಟಿ ಓದು, ರಸಪ್ರಶ್ನೆ, ಮೆಮೊರಿ ಪರೀಕ್ಷೆ, ಸಂತೋಷದಾಯಕ ಗಣಿತ, ಕತೆ ಕಟ್ಟುವುದು ಮುಂತಾದ ಚಟುವಟಿಕೆಗಳನ್ನು ನಡೆಸಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಈ ವೇಳೆ CRP ವಿಜಯ್ ಕುಮಾರ್ ಮಾತನಾಡಿ,
ಕಲಿಕಾ ಹಬ್ಬದಿಂದ ವಿದ್ಯಾರ್ಥಿಗಳ ಪ್ರತಿಭೆ ತೋರಿಸುವ ಕಾರ್ಯಕ್ರಮ ಇದಾಗಿದ್ದು 1ನೇ ತರಗತಿಯಿಂದ 5ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ವಿನೋದ್ ರೆಡ್ಡಿ, ಮಂಜುನಾಥ್ ರೆಡ್ಡಿ, ಶಿಕ್ಷಕರಾದ ವಿ ಸತ್ಯನಾರಾಯಣ, ಲಕ್ಷ್ಮೀನಾರಾಯಣ ಹಾಜರಿದ್ದರು. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಗುಡಿಬಂಡೆ ತಾಲೂಕಿನ ವಿವಿಧ ಕಡೆ ರೈತರು ಆಲೂಗಡ್ಡೆ ಬೆಳೆದಿದ್ದು ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದ ಬೆಳೆ ನೀರಿಲ್ಲದೆ ಒಣಗುತ್ತಿದೆ. ಬೆಸ್ಕಾಂ ಅಧಿಕಾರಿಗಳು ಸಮರ್ಪಕವಾಗಿ ವಿದ್ಯುತ್ ಪೂರೈಸದಿರುವುದನ್ನು ಖಂಡಿಸಿ ಗುಡಿಬಂಡೆ ಬೆಸ್ಕಾಂ ಕಚೇರಿ ಮುಂದೆ ಇದ್ದು ರೈತರು ಪ್ರತಿಭಟನೆ ನಡೆಸಿದರು. ಗುಡಿಬಂಡೆ ಬೆಸ್ಕಾಂ ಕಚೇರಿ ಮುಂದೆ ಇಂದು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಹ ಸಂಚಾಲಕ ಎಚ್.ಪಿ. ಲಕ್ಷ್ಮೀನಾರಾಯಣ ಅವರು ವಿದ್ಯುತ್ ಪೂರೈಕೆ ಸಮರ್ಪಕವಾಗಿಲ್ಲ, ಜೊತೆಗೆ ಸಾಲ ಮಾಡಿ ಬೆಳೆದಿರುವ ಬೆಳೆ ಒಣಗುವ ಆತಂಕ ಎದುರಾಗಿದೆ. ಬೆಸ್ಕಾಂ ನಿರ್ಲಕ್ಷ್ಯದಿಂದ ರೈತರ ಕೈಗೆ ಬಂದಿರುವ ಆಲೂಗಡ್ಡೆ ಸೇರಿದಂತೆ ಇತರೆ ತರಕಾರಿ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ. ವಿದ್ಯುತ್ ಕೊರತೆ ಇಲ್ಲದಿದ್ದರೂ ವಿದ್ಯುತ್ ನಿರ್ವಹಣೆ ಹಾಗೂ ಹಂಚಿಕೆ ಮಾಡುವಲ್ಲಿ ಬೆಸ್ಕಾಂ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದರು. 3 ತಿಂಗಳ ಹಿಂದೆ ಬೆಸ್ಕಾಂ ಅಧಿಕಾರಿಗಳಿಗೆ ಹೇಳಿ ಗುಡಿಬಂಡೆ, ಬೊಮ್ಮಗಾನಹಳ್ಳಿ, ಪೋಲಂಪಲ್ಲಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ವಿದ್ಯುತ್ ವಿತರಣೆಗಾಗಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲು ಸಲಹೆ ನೀಡಿದ್ದರೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪಿಸಿದರು. ಸ್ಥಳಕ್ಕೆ ಆಗಮಿಸಿದ ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಸದಾಶಿವ ಪ್ರತಿಭಟನಾಕಾರರೊಂದಿಗೆ ಮಾತನಾಡಿ, ಇಂದಿನಿಂದ ಹಗಲು ರಾತ್ರಿ ಶ್ರಮ ವಹಿಸಿ ವಿದ್ಯುತ್ ವಿತರಣೆ ಮಾಡುವುದಾಗಿ ಹೇಳಿದರು. ರೈತರೆಲ್ಲ ಕೂಡ F6 ವ್ಯಾಪ್ತಿಯಲ್ಲಿ ಬರುವಂತಹ F6 ಲೈನ್ ಏನಿದೆ, ಇದು ಚಿಕ್ಕಬಳ್ಳಾಪುರ ಪ್ರದೇಶಕ್ಕೂ ಸೇರುತ್ತೆ. ನಮ್ಮ ಗುಡಿಬಂಡೆಯಿಂದ ಆ ಪ್ರದೇಶದ ರೈತರು ನಮ್ಮ ಈ ಗುಡಿಬಂಡೆ ತಾಲೂಕಿನ F6 ವ್ಯಾಪ್ತಿಯ ಹಳ್ಳಿಗಳ ರೈತರೆಲ್ಲ ಬಂದಿದ್ದಾರೆ. ಸುಮಾರು ಜನವರಿ ಪ್ರಾರಂಭದಿಂದಾನು ನಾವು ಇಲ್ಲಿನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ವಿದ್ಯುತ್ ಅಭಾವ ಬರುತ್ತೆ ಅಂತ. ಅಂದ್ರೆ ವಿದ್ಯುತ್ ಅಭಾವ ಅಂದ್ರೆ ವಿದ್ಯುತ್ ಸಪ್ಲೈ ಕೊರತೆ ಇಲ್ಲ, ಅಧಿಕಾರಿಗಳಲ್ಲಿ ಇಲ್ಲಿ ಅಧಿಕಾರಿಗಳು ಮೇಂಟೈನ್ ಮಾಡ್ತಾ ಇರೋದು ತುಂಬಾ ಬೇಜವಾಬ್ದಾರಿಯಿಂದ ಇದೆ. ಅಧಿಕಾರಿಗಳು ಒಂದು ಬೇಜವಾಬ್ದಾರ, ಯಾಕಂದ್ರೆ ಹೊಸ ಲೈನ್ ಹಾಕ್ತಾ ಇದಾರೆ, ಅದನ್ನ ಇನ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡಕ್ಕೆ ಗುತ್ತಿಗೆದಾರರ ಕೈನಲ್ಲಿ ಇನ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡಿಸೋದ್ರಲ್ಲಿ ಈ ಅಧಿಕಾರಿಗಳು ಎಡವಿದ್ದಾರೆ. ಇದು ಗುಡಿಬಂಡೆನೂ ಸೇರಿದಂತೆ ಚಿಕ್ಕಬಳ್ಳಾಪುರದ ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಇಲ್ಲಿ ಎಡವಿದ್ದಾರೆ. ಅದು 20-25 ದಿವಸದಿಂದ ನಾವು ಅವ್ರ ಗಮನಕ್ಕೆ ತಂದಿದ್ದೀವಿ, ಈ ತರ ಸಮಸ್ಯೆ ಆಗ್ತಾ ಇದೆ, ತುಂಬಾ ಇದು ವಿದ್ಯುತ್ತಿನ ಅಭಾವ ಕಾಡ್ತಾ ಇದೆ ಅಂತೇಳಿ. ಈ ಅಧಿಕಾರಿಗಳ ಬೇಜವಾಬ್ದಾರಿ ವರ್ತನೆಯನ್ನು ನಾವು ಖಂಡಿಸ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತೆಲ್ಲ ರೈತರು ಬಂದಿದ್ದರಿಂದ ಈ ಅಧಿಕಾರಿಗಳು ಬಂದು ಇವತ್ತು ಈ ಏನು ಸಮಸ್ಯೆ ಆಗ್ತಿರೋ ನಾವು ಕಾವಲಿರ್ತೀವಿ, ನಾವು ನೋಡ್ಕೊಂತೀವಿ ಅಂತೇಳಿ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಈ ವೇಳೆ ಬೆಸ್ಕಾಂ ಸಹಾಯಕ ಇಂಜಿನಿಯರ್ ಮಂಜುನಾಥ್ ನಾಯ್ಡು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ವಿದ್ಯಾರ್ಥಿಗಳು ತಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಉತ್ತಮವಾಗಿ ಓದಬೇಕು. ಓದಿ ಸಾಧನೆ ಮಾಡಿ ಸಮಾಜದಲ್ಲಿ ಜವಾಬ್ದಾರಿಯುತ ಪ್ರಜೆಗಳಾಗಿ ಬದುಕು ಕಟ್ಟಿಕೊಳ್ಳಬೇಕು ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಪ್ರತಿಷ್ಠಿತ ನ್ಯಾಷನಲ್ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಂದ ಉದ್ಯಮಶೀಲತೆ ದಿನ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಬಾಗೇಪಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ಅವರು ಗಡಿಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಉತ್ತಮವಾಗಿ ಅಭ್ಯಾಸ ಮಾಡಿ ಸಮಾಜದಲ್ಲಿ IAS, KAS ನಂತಹ ಸಾಧನೆಗಳನ್ನು ಮಾಡಿ ಸಮಾಜದಲ್ಲಿ ನ್ಯಾಯ ನೀತಿಗಳಿಗಾಗಿ ಶ್ರಮಿಸಬೇಕು ಎಂದರು. ಇಂತಹ ಅನುಭವಾತ್ಮಕ ಕಾರ್ಯಕ್ರಮಗಳು ಕಾಲೇಜಿನ ಆವರಣಕ್ಕೆ ಸೀಮಿತವಾಗಬಾರದು, ಸಾರ್ವಜನಿಕ ವೇದಿಕೆಗಳಲ್ಲಿ ನಡೆಸಬೇಕು. ಆಗ ವಿದ್ಯಾರ್ಥಿಗಳಿಂದ ನಾಗರಿಕರು ಸಾಮಗ್ರಿ ಕೊಂಡುಕೊಳ್ಳುವಂತಾಗಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಕಾರ್ಯಕ್ರಮ ಮಾರ್ಪಟ್ಟು ವ್ಯಾವಹಾರಿಕ ಜ್ಞಾನಾರ್ಜನೆಗೆ ಅನುಕೂಲವಾಗುತ್ತದೆ ಎಂದರು. ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಮಾತನಾಡಿ, ತಂದೆ ತಾಯಿಗೆ ಗೌರವ ತರುವಂತೆ ಓದಿದ ಕಾಲೇಜಿಗೆ ಹಿರಿಮೆ ಹೆಚ್ಚಿಸುವಂತೆ ವಿದ್ಯಾರ್ಥಿಗಳು ಸಾಧಕರಾಗಬೇಕು. ವಿದ್ಯಾರ್ಥಿ ಜೀವನದಲ್ಲಿ ಸಂಭ್ರಮಿಸುವ ವೇಳೆ ಸಂಭ್ರಮಿಸಬೇಕು, ಪರೀಕ್ಷಾ ವೇಳೆ ಶ್ರಮ ಪಟ್ಟು ಓದಿ ಉನ್ನತ ಹುದ್ದೆಗಳನ್ನು ಸಾಧಿಸಬೇಕು. ಯಾರೂ ತಲೆ ತಗ್ಗಿಸುವ ಕೆಲಸ ನಿಮ್ಮಿಂದ ಆಗಬಾರದು ಎಂದರು. ಇವತ್ತು ನಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ಅವಲಂಬನೆ ಆಗಿದೆ. ಕಷ್ಟಪಟ್ಟು ಇವತ್ತು ಕಾಲೇಜ್ ಕಳಿಸ್ತಾ ಇದ್ದಾರೆ, ಫೀಸಲ್ಲಿ ಕಟ್ತಾ ಇದ್ದಾರೆ. ನಿಮಗೋಸ್ಕರ ಅದು, ಅವ್ರಿಗೋಸ್ಕರ ಅಲ್ಲ.
ಇವತ್ತು ಸಾಕಷ್ಟು ಅನುಕೂಲಗಳಿದೆ ಈ ಕಾಲೇಜಿನಲ್ಲಿ. ಸಾಕು ಇರೋದು ಒಳ್ಳೆಯ ಅನುಕೂಲಗಳಿದೆ, ವಾತಾವರಣ ಇದೆ, ಫೀಸ್ ಕಡಿಮೆ. ಬೇರೆ ಕಾಲೇಜುಗಳಲ್ಲಿ ಬೆಂಗಳೂರು ನಗರ ಪರಿಸ್ಥಿತಿಯಲ್ಲಿ ಹೆಚ್ಚಿಗೆ ಫೀಸು ಲಕ್ಷಾಂತರ ರೂಪಾಯಿ ಕಟ್ಟೆ. ಇವತ್ತು ಇನ್ನು ಅವಕಾಶವನ್ನು ಸದ್ಬಳಕೆ ಆಗಬೇಕು ಅನ್ನೋದೇ ನಮ್ಮ ಪ್ರಶಾಂತ್ರವರ ಆಶಯ. ಇವತ್ತು ಬಾಗೇಪಲ್ಲಿಯಲ್ಲಿ ಯಾವುದೇ ಅಫೆನ್ಸ್ಗಳು ನಡೆಯೋದಿಲ್ಲ. ಅವರು ಯಾವ ರೀತಿಯಲ್ಲಿ ಕಟ್ಟುನಿಟ್ಟಾಗಿಟ್ಟಿದ್ದಾರೆ, ಅದಕ್ಕೆ ಅವರು ಲೆಕ್ಚರ್ ಆಗದೇ ಇರೋದು ಒಳ್ಳೆಯದಿಲ್ಲ. ಇದೀ ಅವ್ರು ಎಲ್ಲೇ ಕೆಲಸ ಮಾಡಲಿ ಆ ಒಂದು ಜವಾಬ್ದಾರಿಯಿಂದ ಮನಸ್ಸಿರಬೇಕು. ಬೇಜವಾಬ್ದಾರಿ ಇರುವಂತಹ ಒಂದು ಅಧಿಕಾರಿಗಳಿದ್ದಾರೆ. ಈ ಪ್ರದೇಶ ನಮ್ಮ ಒಂದು ಅವಧಿಯಲ್ಲಿ ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಹೋಗಿದೆ. ಆ ರೀತಿ ಜವಾಬ್ದಾರಿ ಅಂತ ನೀವು ಕೂಡ ಸಹ ಪ್ರಜೆಗಳಾಗಬೇಕು. ಇವತ್ತು ಇಲ್ಲಿನ ಓದಂಥ ವಿದ್ಯಾರ್ಥಿಗಳು IAS ವಿದ್ಯಾರ್ಥಿಗಳಿದ್ದಾರೆ, IPS ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ಅವರೆಲ್ಲ ಕಲೆಕ್ಟರ್ಸ್ ಆಗಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಕಮಿಷನ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಎಲ್ಲಿ ಫಾರಿನ್ನಲ್ಲಿ ವಿವಿಧ ಹುದ್ದೆಯಲ್ಲಿದ್ದಾರೆ. ಅಂತಹ ಒಂದು ನ್ಯಾಷನಲ್ ಕಾಲೇಜ್. ವಾಣಿಜ್ಯ ವಿಭಾಗದ ಉಪನ್ಯಾಸಕ ರಾಜೇಶ್ ಕುಮಾರ್ ಮಾತನಾಡಿ, ಎಥ್ನಿಕ್ ಡೇ ಜೊತೆಗೆ ಉದ್ಯಮಶೀಲತೆ ದಿನಾಚರಣೆ ಆಚರಿಸುತ್ತಿದ್ದು ವಿದ್ಯಾರ್ಥಿಗಳಲ್ಲಿ ವ್ಯವಹಾರ ಜ್ಞಾನ ಹಾಗೂ ಭಾರತೀಯ ಸಂಸ್ಕೃತಿ ಅನುಸರಿಸಲು ಜಾಗೃತಿ ಮೂಡಿಸಲು ಸಹಕಾರಿ ಎಂದರು. ಇದರಿಂದಾಗಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಮಾರಾಟ, ಕೊಂಡುಕೊಳ್ಳುವಿಕೆ, ಸರಕುವಿನ ಅಸಲಿ ಮತ್ತು ಮಾರಾಟ ಬೆಲೆ, ರಿಯಾಯಿತಿ ಮತ್ತಿತರ ವಿಚಾರಗಳು ತಿಳಿಯಲು ಸಹಕಾರಿ ಎಂದರು. ಕಾಲೇಜಿನ ಆವರಣದಲ್ಲಿ ವಿದ್ಯಾರ್ಥಿಗಳ ವ್ಯಾಪಾರ ವಹಿವಾಟು ಜೋರಾಗಿತ್ತು. ವಿದ್ಯಾರ್ಥಿಗಳು ವಿವಿಧ ರೀತಿಯ ಸ್ಟಾಲ್ಗಳಲ್ಲಿ ತಿಂಡಿ ತಯಾರಿಸಲಾಗಿದೆ. ವಿವಿಧ ರೀತಿಯ ತಂತ್ರಜ್ಞಾನ ಬಳಕೆಯಲ್ಲಿ ವಾಣಿಜ್ಯ ವಹಿವಾಟು ಮಾಡಲಾಯಿತು. ಬಂದ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳಿಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಿದರು. ವಿದ್ಯಾರ್ಥಿಗಳಲ್ಲಿ ವ್ಯಾಪಾರ ವಹಿವಾಟು ಹಾಗೂ ಲೆಕ್ಕಗಳ ಬಗ್ಗೆ ತಿಳಿದರು. ನ್ಯಾಷನಲ್ ಪದವಿ ಕಾಲೇಜ್ ಪ್ರಾಂಶುಪಾಲ ಇಂತಿಯಾಜ್ ಅಹಮದ್, ಉಪಪ್ರಾಂಶುಪಾಲ ಶೈಲಾ ಆರ್, PU ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ B ವೆಂಕಟಶಿವಾರೆಡ್ಡಿ, ಉಪನ್ಯಾಸಕ ಚಂದ್ರಶೇಖರ್, ಪ್ರತಾಪ್, ಗ್ರಂಥಪಾಲಕ ಜಯರಾಮರೆಡ್ಡಿ, LS ರಾಜೇಶ್ ಇನ್ನೂ ಹಲವರು ಹಾಜರಿದ್ದರು. R ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನೂತನ ತಾಲೂಕು ಚೇಳೂರಿನಲ್ಲಿ ಮೂನ್ ಸ್ಟಾರ್ ಬಿಲ್ಡರ್ಸ್ ರವರ ಹೊಸ ಯೋಜನೆ. ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಶೇರ್ ಖಾನ್ ಕೋಟೆಯ ಬಳಿ ನೂತನ ಲೇಔಟ್ ನಿರ್ಮಾಣ. ಚೇಳೂರು ನ್ಯೂ ಟೌನ್ ಬಡಾವಣೆಯಲ್ಲಿ ನಿವೇಶನಗಳು ಮಾರಾಟಕ್ಕೆ ಸಿದ್ಧವಾಗಿವೆ. ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಅಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್, ಪಂಚಾಯಿತಿ ಈಸ್ವತ್ತು, ಸಿಸಿ ರಸ್ತೆ, ಒಳಚರಂಡಿ ವ್ಯವಸ್ಥೆ, ಉದ್ಯಾನವನ, UG ಕೇಬಲ್, ವಿದ್ಯುತ್ ವ್ಯವಸ್ಥೆ, 30, 40, 60 ಅಡಿ ರಸ್ತೆ ವ್ಯವಸ್ಥೆ, ಕ್ಲಬ್ ಹೌಸ್, 1 ಲಕ್ಷ ಲೀಟರ್ ಸಾಮರ್ಥ್ಯದ ನೀರಿನ ಟ್ಯಾಂಕ್, ಎಲ್ಲಾ ಮೂಲ ಸೌಲಭ್ಯ ನಮ್ಮ ಬಡಾವಣೆಯಲ್ಲಿದೆ. ಮೊದಲು ಸೈಟ್ ಖರೀದಿಸಿ ಮನೆ ನಿರ್ಮಿಸುವ 10 ಜನರಿಗೆ 400 ಮೂಟೆ ಸಿಮೆಂಟ್ ಉಚಿತ. ಕೂಡಲೇ ಸಂಪರ್ಕಿಸಿ. ಮುಖ್ಯ ಕಚೇರಿ, ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, KR ಬಡಾವಣೆ, ಚಿಂತಾಮಣಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916852260. ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸಮನಿ, ಬೇಬಿ ಶವರ್ ಸಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು. ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು.
ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕಳೆದ 30 ವರ್ಷಗಳಿಂದ ಸರ್ಕಾರಿ ಗೋಮಾಳದಲ್ಲಿ ಮನೆ ಕಟ್ಟಿಕೊಂಡು ಜೀವನ ಮಾಡುತ್ತಿರುವವರು ಸರ್ಕಾರಕ್ಕೆ ನಮೂನೆ 57 ಹಾಗೂ ಮನೆಗಳು ಕಟ್ಟಿಕೊಂಡಿರುವ ಜಾಗಗಳಿಗೆ 94C ಅರ್ಜಿ ಹಾಕಿದ್ರು ದಾಖಲೆ ನೀಡಿಲ್ಲ. ಕೆಲವರಿಗೆ 9ರಿಂದ 10 ಮಾಡಿಕೊಟ್ಟಿದ್ದಾರೆ. ಉಳಿದವರಿಗೆ ಗ್ರಾಮ ಪಂಚಾಯಿತಿಯಿಂದ ಅಗತ್ಯ ಮೂಲಸೌಕರ್ಯ ಒದಗಿಸಿಲ್ಲ ಎಂದು ಬಿಎಸ್ಪಿ ತಾಲೂಕು ಅಧ್ಯಕ್ಷ ಮಲ್ಲೇಪುರ ಎಂಡಿ ರಾಮಾಜಿ ಆರೋಪಿಸಿದರು. ದೇವನಹಳ್ಳಿ ತಾಲೂಕಿನ ಮಲ್ಲೇಪುರ ಗ್ರಾಮದಲ್ಲಿ ಸರ್ಕಾರಿ ಗೋಮಹಳ ಸರ್ವೆ ನಂಬರ್ 50P1ರಲ್ಲಿ 16 ಎಕರೆ 34 ಗುಂಟೆ ಇದ್ದು ಮನೆಗಳು ನಿರ್ಮಾಣ ಮಾಡಿಕೊಂಡು 30 ವರ್ಷಗಳಿಂದ 107 ಕುಟುಂಬಗಳು ಇಲ್ಲಿ ವಾಸವಾಗಿದ್ದಾರೆ. ಕುಡಿಯುವ ನೀರು, ಬೀದಿ ದೀಪ, ಚರಂಡಿ, ರಸ್ತೆ ಸೇರಿದಂತೆ ಯಾವುದೇ ಮೂಲ ಸೌಕರ್ಯ ನೀಡಿಲ್ಲ. ಇಲ್ಲಿನ ಬಹುತೇಕರು ಭೂರಹಿತರೇ ಆಗಿದ್ದು ಎಲ್ಲರೂ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಎಂದರು. ಮಾಡಲಾಗಿದೆ. ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ತಹಸೀಲ್ದಾರ್ ಅವರಿಗೂ ಮನವಿ ನೀಡಲಾಗಿದೆ. ಇವರಿಗೆ ಸ್ಥಳಕ್ಕೆ ಬಂದು ಪರಿಶೀಲಿಸಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಎಲ್ಲರಿಗೂ ಹಕ್ಕುಪತ್ರ ವಿತರಣೆ ಮಾಡಬೇಕು. ಅಗತ್ಯ ಮೂಲಸೌಕರ್ಯ ಒದಗಿಸಬೇಕು. ನಿರ್ಲಕ್ಷ್ಯ ವಹಿಸಿದ್ರೆ ಹೋರಾಟ ಮಾಡುವುದು ಅನಿವಾರ್ಯವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು. ಮಲ್ಲೇಪುರ ಗ್ರಾಮಸ್ಥರಾದ ಚಿಕ್ಕರಂಗಪ್ಪ, ಮುನಿರಾಜು, ಮಂಜುನಾಥ್, ರಾಜೇಶ್, ಮುನಿಯಾಂಜಿನಪ್ಪ, ಕೃಷ್ಣಪ್ಪ, ಮಂಚಮ್ಮ, ಮದ್ದೂರಪ್ಪ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಪಾವಗಡ ತಾಲೂಕು ಕಚೇರಿಯಲ್ಲಿ ಬ್ಯಾಂಕ್ ವ್ಯವಸ್ಥಾಪಕರ ಸಭೆ ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಮಾತನಾಡಿದ ರೈತ ಸಂಘದ ಅಧ್ಯಕ್ಷ ನರಸಿಂಹರೆಡ್ಡಿ, ಕೆಜಿಬಿ ಮತ್ತು ಕರ್ನಾಟಕ ಬ್ಯಾಂಕ್ ಅಧಿಕಾರಿಗಳು ಬೆಳೆ ಸಾಲ ವಸೂಲಿ ನೆಪದಲ್ಲಿ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು.
ಸರ್ಕಾರ ನೀಡುವ ವಿಧವಾ ವೇತನ, ಅನ್ನಭಾಗ್ಯ ಹಣ, ಪಿಎಂ ಕಿಸಾನ್ ಯೋಜನೆ ಹಣ, ಪಿಂಚಣಿ ಸೇರಿದಂತೆ ಸರ್ಕಾರದ ಅನುದಾನ ನೀಡದೆ ಸಾಲ ಪಾವತಿಸಿದರೆ ಮಾತ್ರ ಸರ್ಕಾರದ ಹಣ ನೀಡುವುದಾಗಿ ಹೇಳುತ್ತಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಸಾಲ ವಸೂಲಿ ಮಾಡುವಾಗ ಆರ್ಬಿಐ ಮಾರ್ಗದರ್ಶನ ಪಾಲಿಸಬೇಕು ಎಂದರು. ರೈತರು ಬ್ಯಾಂಕಿಗೆ ಇಟ್ಟಿರುವ ಜಮೀನು ಸಾಲ ಮರುಪಾವತಿಸದಿದ್ದರೆ ಮಾರಾಟ ಮಾಡುವುದಾಗಿ ರೈತರನ್ನು ಬೆದರಿಸುತ್ತಿದ್ದಾರೆ ಎಂದರು. ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಒಂದು ಕಾನೂನು, ಕರ್ನಾಟಕ ಬ್ಯಾಂಕ್ ಮತ್ತು ಕೆಜಿಬಿ ಬ್ಯಾಂಕ್ಗೆ ಮತ್ತೊಂದು ಕಾನೂನು ಇದೆಯೇ ಎಂದು ಪ್ರಶ್ನಿಸಿದರು. ಲೀಡ್ ಬ್ಯಾಂಕ್ ಮ್ಯಾನೇಜರ್ ಚೈತನ್ಯ ಮಾತನಾಡಿ, ಸಾಲ ಮರುಪಾವತಿಸದಿದ್ದರೆ ರೈತರಿಗೆ ಸರ್ಕಾರದ ಅನುದಾನ ಸಾಲಕ್ಕೆ ಜಮೆ ಮಾಡಿಕೊಳ್ಳುವ ಪದ್ಧತಿ ಇಲ್ಲ ಎಂದರು. ಒಂದು ವೇಳೆ ರೈತರ ಖಾತೆಯಲ್ಲಿ ತಮ್ಮ ಸ್ವಂತ ಹಣವಿದ್ದರೆ ರೈತರನ್ನು ವಿಚಾರಿಸಿ ಅವರ ಅಪ್ಪಣೆ ಪಡೆದು ಸಾಲಕ್ಕೆ ಜಮೆ ಮಾಡಿಕೊಳ್ಳಬಹುದು ಎಂದರು. ಲೀಗಲ್ ನೋಟಿಸ್ ಆಗಲಿ, ಸೀಸರ್ ನೋಟಿಸ್ ಆಗಲಿ, ನಾನು ಟೈಮ್ ಹಿಂಗೆ ಸ್ಟಾಪ್ ಮಾಡಲಿಕ್ಕೆ ಹೇಳಿದ್ದೀನಿ. ಈಗ ನೀವು ನನಗೆ ಅನ್ಸಿದ ಮಟ್ಟಿಗೆ ಅದು ಮೈಕ್ರೋ ಫೈನಾನ್ಸ್ ಮಾತಾಡಿದ್ದ ಕೇಳ್ತೀನಿ. ಆ ಆರ್ಡಿನೆನ್ಸ್ ನೀವು ಓದಿರ್ಬೋದು ಆಲ್ರೆಡಿ. ಆ ಆರ್ಡಿನೆನ್ಸ್ ಒಳಗೆ ನಂದು ಬ್ಯಾಂಕ್ನವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ನಿಮಗೂ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಇಒ ಸಾಹೇಬ್ರಿಗಾಗಲಿ, ತಹಸೀಲ್ದಾರ್ ಸಾಹೇಬ್ರಿಗಾಗಲಿ ಅವ್ರಿಗೂ ಡೀಟೇಲ್ಸ್ ಗೊತ್ತಿಲ್ಲ. ಎಲ್ಲರೂ ನಾವು ಒಂಥರ ಬ್ಲ್ಯಾಂಕ್ ಮೈಂಡ್ ಆಗಿದ್ದೀವಿ. ಯಾಕಂದ್ರೆ ಆ ಆರ್ಡಿನೆನ್ಸ್ ಒಳಗೆ ಏನಿದೆ ಅಂತಂದರೆ, ಯಾವುದೇ ಥರದ ಬ್ಯಾಂಕು, NBFC ಇರಲಿ, ಮೈಕ್ರೋ ಫೈನಾನ್ಸ್ ಇರಲಿ ಅಥವಾ ನ್ಯಾಷನಲ್ ಇರಲಿ, ರೀಜನಲ್ ರೂರಲ್ ಬ್ಯಾಂಕ್, ಯಾವ್ದು ರಿಜಿಸ್ಟರ್ಡ್ ವಿತ್ RBI ಆಗಿದೆ ಅವ್ರಿಗೆ ಅದು ಆರ್ಡಿನೆನ್ಸ್ ಇಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ಈಗ ನಮಗೆ ಮೈಕ್ರೋ ಫೈನಾನ್ಸು ರಿಜಿಸ್ಟರ್ ಆಗಿದ್ದಾರೆ. ಈಗ ಮೈಕ್ರೋ ಫೈನಾನ್ಸ್ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರಿಗೆ ಬರಲ್ಲ, ಲೀಡ್ ಡಿಸ್ಟ್ರಿಕ್ಟ್ ಸ್ಕೀಮಲ್ಲಿ ಬರಲ್ಲ. ಹಾಗಾಗಿ ನನಗೂ ಅದ್ರದ್ದು ಏನೂ ವೇರಬಲ್ಸ್ ಗೊತ್ತಿಲ್ಲ. ನಮಗೂ ಸಾಕಷ್ಟು RBI ಒಟ್ಟಿಗಾಗಲಿ, SLBC ಒಟ್ಟಿಗಾಗಲಿ, ನಮ್ದೆಲ್ಲ ಮೊನ್ನೆ RBI ಒಟ್ಟಿಗೆ ಒಂದು 2-2.5 ಗಂಟೆ ಮೀಟಿಂಗ್ ಆದಾಗಲೂ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೇವೆ RBIಗೆ, ಹೆಂಗೆ ಲೀಡ್ ಬ್ಯಾಂಕ್ನವರು ಪ್ರೈವೇಟ್ ಬ್ಯಾಂಕು, ನ್ಯಾಷನಲೈಸ್ ಬ್ಯಾಂಕ್ ಈಗ ಲೀಡ್ ಬ್ಯಾಂಕ್ ಅಂತ ಮಾಡಿ ನಮ್ಮನ್ನೊಂದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಾಡಿದ್ದಾರೆ. ಆ ಥರ ಮೈಕ್ರೋ ಫೈನಾನ್ಸ್ ಒಂದು ಮಾಡಿದ್ದಾರೆ. RBI ಸುತ್ತೋಲೆ ಪ್ರಕಾರ ಹಣಕಾಸಿನ ವ್ಯವಹಾರ ನಡೆಯುತ್ತದೆ. ಸಾಲ ವಸೂಲಿಗೆ ಸಂಬಂಧಪಟ್ಟಂತೆ ಕಾನೂನಿನ ನೀತಿ ನಿಯಮಗಳನ್ನು ಅನುಸರಿಸಬೇಕೆಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವರದರಾಜು, ತಾಲೂಕು ಪಂಚಾಯಿತಿ ಇಒ ಜಾನಕಿರಾಮ್, SBI ಮ್ಯಾನೇಜರ್ ಚಂದ್ರಶೇಖರ್, ಪಳವಳ್ಳಿ ವೇಣುಕೊಂಡಣ್ಣ, ನರಸಿಂಹಪ್ಪ ಇನ್ನೂ ಹಲವರು ಹಾಜರಿದ್ದರು. ಪಾವಗಡ ಕೊಂಡಪ್ಪ, CTV ನ್ಯೂಸ್, ಪಾವಗಡ. ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗೆ ಜಮೀನು ನೀಡಲು ಸಿದ್ಧ. ಸರ್ಕಾರ ತಡ ಮಾಡದೆ ಜಮೀನು ಸ್ವಾಧೀನಪಡಿಸಿಕೊಂಡು ಪರಿಹಾರದ ಹಣ ನೀಡಬೇಕು, ಇಲ್ಲವೇ ಜಮೀನು ಸ್ವಾಧೀನ ಪ್ರಕ್ರಿಯೆ ಕೈಬಿಡಬೇಕು ಎಂದು ರೈತ ಮುಖಂಡ ಮಳಮಾಚನಹಳ್ಳಿ ರಾಮಾಜಿನಪ್ಪ ಒತ್ತಾಯಿಸಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ವ್ಯಾಪ್ತಿಯಲ್ಲಿ KIADBಯು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿರುವ ಜಮೀನು ರೈತರೊಂದಿಗೆ ನಗರದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಜಂಗಮಕೋಟೆ ಹೋಬಳಿಯ 13 ಗ್ರಾಮಗಳ ವ್ಯಾಪ್ತಿಯ 2823 ಎಕರೆ ಜಮೀನು ಕೈಗಾರಿಕೆಗಳ ಸ್ಥಾಪನೆ ಉದ್ದೇಶಕ್ಕೆ KIADBಯು ವಶಪಡಿಸಿಕೊಳ್ಳಲು ಮುಂದಾಗಿದೆ. ಈ ಪೈಕಿ ಸರ್ಕಾರಿ, ಬಂಜರು, ಬೀಡುಭೂಮಿ 1200 ಎಕರೆ ಇದೆ. PSL ಕಂಪನಿ ಅಗ್ರಿಮೆಂಟ್ ಹಾಕಿಕೊಂಡ ಮತ್ತು ಖರೀದಿಸಿದ ಸುಮಾರು 540 ಎಕರೆ ಜಮೀನು ಈ ವ್ಯಾಪ್ತಿಯಲ್ಲಿಯೇ ಇದೆ. ಇನ್ನುಳಿದ 1000 ಎಕರೆ ಜಮೀನು ಮಾತ್ರ ರೈತರಿಂದ ಸ್ವಾಧೀನಪಡಿಸಿಕೊಳ್ಳಬೇಕಿದೆ. ಈಗಾಗಲೇ KIADBಯು ಕೆಲ ರೈತರಿಗೆ ನೋಟಿಸ್ ನೀಡಿದೆ, ಮಿಕ್ಕವರಿಗೆ ನೋಟಿಸ್ ನೀಡಿಲ್ಲ. ಹಾಗಾಗಿ ಈ ಭಾಗದಲ್ಲಿ KIADBಗೆ ಜಮೀನು ನೀಡಲು ಸಿದ್ಧರಿರುವ ರೈತರು ಕಳೆದ ವಾರ KIADBಯ ಆಯುಕ್ತರನ್ನು, ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಭೇಟಿ ಮಾಡಿ ಮನವಿ ನೀಡಿ ಬಂದಿದ್ದೇವೆ ಎಂದರು. ಸ್ವಾಧೀನಪಡಿಸಿಕೊಳ್ಳುವ ಜಮೀನಿನ ಎಲ್ಲ ರೈತರಿಗೂ ನೋಟಿಸ್ ನೀಡಿ ಮುಂದಿನ ಪ್ರಕ್ರಿಯೆ ಆರಂಭಿಸಿ ರೈತರಿಗೆ ಸಿಗಬೇಕಾದ ಪರಿಹಾರ ನೀಡಿ ಕೈಗಾರಿಕೆಗಳ ಸ್ಥಾಪನೆಗೆ ಅಗತ್ಯ ಕ್ರಮ ಕೈಗೊಳ್ಳಿ, ಇಲ್ಲವೇ ಜಮೀನು ಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟು ಡಿನೋಟಿಫಿಕೇಶನ್ ಮಾಡಿ ನಮಗೆ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆ ನಡೆಸಲು ಮತ್ತು ಜಮೀನಿನ ಮೇಲೆ ಸಾಲ ಇನ್ನಿತರೆ ಚಟುವಟಿಕೆಗಳಿಗೆ ಅವಕಾಶ ಕೊಡಿ ಎಂದು ಮನವಿ ಮಾಡಿದರು. ಈಗಾಗಲೇ KIADBಯು ಗುರುತಿಸಿರುವ ಜಮೀನಿಗೆ ಸಂಬಂಧಿಸಿ ಬ್ಯಾಂಕುಗಳಲ್ಲಿ ಸಾಲ ಪ್ರಕ್ರಿಯೆ, ಉಪನೋಂದಣಿ ಕಚೇರಿಯಲ್ಲಿ ನೋಂದಣಿ ಪ್ರಕ್ರಿಯೆ ನಡೆಯುತ್ತಿಲ್ಲ, ಮಾರಾಟ ಮಾಡಲು ಆಗುತ್ತಿಲ್ಲ. ಜಮೀನು ಪಡೆದು ಹಣ ಕೊಡಿ, ಇಲ್ಲವೇ ಸ್ವಾಧೀನ ಪ್ರಕ್ರಿಯೆ ಬಿಟ್ಟು ಡಿನೋಟಿಫಿಕೇಶನ್ ಮಾಡಿ, ಅದು ಬಿಟ್ಟು ತ್ರಿಶಂಕು ಸ್ಥಿತಿಯಲ್ಲಿ ರೈತರನ್ನು ಬಿಡಬೇಡಿ ಎಂದು ಮನವಿ ಮಾಡಿದರು. ಸರ್ಕಾರ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಮಾಡಿದ ನಂತರ ರದ್ದುಪಡಿಸಿದ ಉದಾಹರಣೆ ಇಲ್ಲ.
ನಮ್ಮಲ್ಲೇ ಗೊಂದಲ ಸೃಷ್ಟಿಯಾದರೆ ಸ್ವಾಧೀನ ಪ್ರಕ್ರಿಯೆ ತಡವಾಗಲಿದೆ. ಇದರಿಂದ ರೈತರಿಗೆ ನಷ್ಟ ಆಗಲಿದೆ. ಹಾಗಾಗಿ ಕೆಐಎಡಿಬಿಗೆ ಜಮೀನು ನೀಡಿ ಪರಿಹಾರವನ್ನು ಸಕಾಲಕ್ಕೆ ಪಡೆಯೋಣ ಎಂದರು. ಇಡೀ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ಅತಿ ಹೆಚ್ಚು ಭೂ ಪರಿವರ್ತನೆ ಆಗಿರ್ತಕ್ಕಂಥದ್ದು ಜಂಗಮಕೋಟೆ ಹೋಬಳಿ ಮಾತ್ರ ಸ್ವಾಮಿ. ಅದು ಕೃಷಿ ಭೂಮಿ ಅಲ್ವಾ? ಅವಾಗ ಏನು ಮಾಡ್ತಾ ಇದ್ರಿ ತಾವು? ಉದ್ಯಮಿಗಳು ಬಂದು ಡೆವಲಪ್ಮೆಂಟ್ ಮಾಡಿದ್ದಾರೆ ಸ್ವಾಮಿ, ತಾವೇ ಮಾರಿಸ್ಕೊಟ್ಟಿದ್ದೀರಾ ಭಾಳಷ್ಟು ಜಮೀನುಗಳನ್ನು. ಅದರಿಂದ ಸಾರ್ವಜನಿಕರಿಗಾಗಲಿ ತಾಲೂಕಿನ ಜನತೆಗಾಗಲಿ ಏನಾದರೂ ಅನುಕೂಲ ಇದೆಯಾ? ಅದು ಕೃಷಿ ಭೂಮಿ ಅಲ್ವಾ? ನಮ್ಮ ಪ್ರಶ್ನೆ ತಮ್ಮ ಮುಖಾಂತರ. ಹೋದರೆ ದಿನ ಕಳೆದಂತೆ ವರ್ಷಗಳು ಕಳೀತದೆ, ಅದಾಗೋದು ಬೇಡ, ತ್ವರಿತವಾಗಿ ಆಗಲಿ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ರೈತರ ಒಂದು ಒಪ್ಪರಲಾಗಿದೆ. ಅದರಲ್ಲಿ ನಾನು ಮಾಧ್ಯಮ ಮುಖಾಂತರ ಅವ್ರಿಗೆ ತಿಳಿಪಡಿಸ್ತೀನಂದರೆ, ಬ್ರೋಕರ್ಗಳು ಅಂತಕ್ಕಂಥ ಒಂದು ಪದವನ್ನು ಹಿಂಪಡಿಬೇಕು. ನಿಮ್ಮ ಜೊತೆಯಲ್ಲೇ ನೀವೇ ಕುಳಿತುಕೊಂಡು ನೀವೇ ಜಮೀನುಗಳನ್ನು ಮಾರಾಟ ಮಾಡಿಕೊಡ್ತಾ ಇದ್ದೀರಾ, ನಾವು ದಾಖಲೆ ಸಮೇತ ಕೊಡ್ತೀವಿ. ಎಲ್ಲ ಮಾಧ್ಯಮದವ್ರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಕ್ಕಂಥದ್ದು ಇಷ್ಟೇ, ರೈತರಿಗೂ ಗೊತ್ತಿದೆ ನೀವು ಎಷ್ಟು ಜಮೀನು ಮಾರಾಟ ಮಾಡಿಸ್ಕೊಟ್ಟಿದ್ದೀರಾ ಅಂತಕ್ಕಂಥದ್ದು ದಾಖಲೆ ಸಮೇತ ಬಿಡುಗಡೆ ಮಾಡಬೇಕಾಗ್ತದೆ. ಅದಾದ ನಂತರ ತಾವು ಕೃಷಿ ಭೂಮಿ ಫಲವತ್ತಾದ ಭೂಮಿ ಅಂತ ಹೇಳ್ತಿರೋ ಸಮಯ ಒಪ್ಕೊಳ್ತೀವಿ, ಆ ಫಲವತ್ತಾದ ಭೂಮಿನೇ. ಅಲ್ಲಿ ಫಲವತ್ತಾದ ಭೂಮಿ ಒಬ್ಬ ದಲಿತನ ಹೆಸರಲ್ಲಿ 2 ಎಕರೆ ಇರುತ್ತೆ, ಒಬ್ಬ ರೈತ ಮುಖಂಡನ ಹೆಸರಲ್ಲಿ 2 ಎಕರೆ ಇರುತ್ತೆ. ಆ ರೈತ ಮುಖಂಡನ ಒಂದು ಜಮೀನಿಗೆ 50-60 ಲಕ್ಷ ಕೊಡ್ತಾರೆ, ದಲಿತನ ಜಮೀನಿಗೆ ಕೇವಲ 10 ಲಕ್ಷ ಕೊಡ್ತಾರೆ ಸ್ವಾಮಿ ಇವತ್ತಿನ ದಿನದಲ್ಲಿ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಕಾರಣಾಂತರಗಳಿಂದ ಶಿರಾ ತಾಲೂಕಿನ ಮದ್ದಕ್ಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿಲ್ಲ. ಸುಮಾರು 10 ವರ್ಷಗಳ ಬಳಿಕ ಇಂದು ಈ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯಿತು. ಶಿರಾ ತಾಲೂಕಿನ ಮದ್ದಕ್ಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ 13 ನಿರ್ದೇಶಕರ ಸ್ಥಾನಗಳ ಪೈಕಿ 11 ಪುರುಷ ಹಾಗೂ 2 ಮಹಿಳಾ ನಿರ್ದೇಶಕರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ಇದು ಮದ್ದಕ್ಕನಹಳ್ಳಿ ಗ್ರಾಮದ ಎಷ್ಟೋ ಕಲ್ಲು ಕುಟಿಕರ ಬಡ ಕುಟುಂಬಸ್ಥರಿಗೆ ಸಂತಸ ತಂದಿದೆ. ಸಾವಿರಾರು ಕಲ್ಲು ಕುಟಿಕರ ಕುಟುಂಬಗಳು ಈ ಕಲ್ಲು ಗಣಿಗಾರಿಕೆ ನಂಬಿ ಜೀವನ ನಡೆಸುತ್ತಿದ್ದು, ಕಾರಣಾಂತರಗಳಿಂದ ಬಹುವರ್ಷಗಳಿಂದ ಈ ಭಾಗದ ಜನತೆ ಕೆಲಸ ಇಲ್ಲದೆ ವಲಸೆ ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು. ಗ್ರಾಮದ ಕೆಲ ಪ್ರಮುಖರ ಹೋರಾಟದ ಬಳಿಕ ಇಂದು ಮದ್ದಕ್ಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯಿತು. ಮುಂದಿನ ದಿನಗಳಲ್ಲಿ ಈ ಸಂಘ ಹಾಗೂ ಕಲ್ಲು ಕುಟಿಕರ ಸಾವಿರಾರು ಕುಟುಂಬಗಳ ಅಭಿವೃದ್ಧಿಗೆ ಈ ಚುನಾವಣೆ ಮೂಲಕ ನಿರ್ದೇಶಕರಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಶ್ರಮಿಸಲಿದ್ದಾರೆ ಎಂದು ಗ್ರಾಮದ ಕಾಶಿನಾಥ್, ಮಧು, ಸೂರಿ ಮಾಧ್ಯಮಕ್ಕೆ ತಿಳಿಸಿದರು. ನನ್ನ ಶುಭಾಶಯಗಳನ್ನು ಅರ್ಪಿಸ್ತಾ ಈ ದಿನ ವಿಶೇಷವಾಗಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ವಿಶ್ವವಿಖ್ಯಾತ ಸಿರಾ ಗ್ರಾನೈಟ್ಗೆ ಹೆಸರುವಾಸಿದಂಥ ಮದ್ದಕ್ಕನಹಳ್ಳಿಯ ಸಹಕಾರ ಸಂಘದ ಚುನಾವಣೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನು ಕರ್ನಾಟಕ ಮೈನರ್ ಮಿನರಲ್ಸ್ ಆ್ಯಂಡ್ ಕನ್ಸೆಷನ್ ರೂಲ್ಸ್ KMCR ರೂಲ್ಸ್ನಲ್ಲಿ 31 ZCಗೆ ಒಂದಷ್ಟು ಮಾರ್ಪಾಡು ತರಬೇಕಂತ ಹೇಳ್ಬಿಟ್ಟು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಆ್ಯಕ್ಟ್ನ ಪ್ರಕಾರ ಯಾರೆಲ್ಲ ಒಂದು ಲೀಸ್ಗಾಗಿ ಅರ್ಜಿಯನ್ನು ಹಾಕ್ತಾರೋ ಎಲ್ಲ ಸಮಾಜಗಳಿಗೆ ಪರಿಗಣನೆ ಮಾಡ್ಕೊಳ್ತಕ್ಕಂಥ ದಿಶೆಯಲ್ಲಿ ಬೋವಿ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ. ಇಂದು ಕುಲಕಸುಬನ್ನೇ ನಂಬಿರ್ತಕ್ಕಂಥ ಈ ಒಂದು ಸಮಾಜಕ್ಕೆ 31 ZC ಆ ಒಂದು ಕಾಲಮ್ನ ಅಡಿಯಲ್ಲಿ ವಿಶೇಷವಾಗಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟು ಸಮಾಜಕ್ಕೆ ಕುಲಕಸುಬನ್ನು ಮುಂದುವರಿಸ್ಕೊಂಡಕ್ಕಂಥ ದಿಶೆಯಲ್ಲಿ ಇಡೀ ಸಮಾಜವನ್ನು ಸರ್ಕಾರ ಕೈ ಹಿಡಬೇಕು ಅಂತ ಹೇಳ್ತಾ ಮಾನ್ಯ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರು ಮತ್ತು ಗಣಿ ಮತ್ತು ಭೂವಿಜ್ಞಾನ ಸಚಿವರಾಗಿರುವಂಥ SS ಮಲ್ಲಿಕಾರ್ಜುನರವರಲ್ಲಿ ಕಳಕಳಿಯ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾವೆ. ಸುಮಾರು 800ಕ್ಕೂ ಹೆಚ್ಚು ಕಲ್ಲು ಕುಟಿಕರು ಮತದಾನದ ಹಕ್ಕು ಪಡೆದಿದ್ದು, 13 ನಿರ್ದೇಶಕರ ಸ್ಥಾನಕ್ಕೆ 40 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು. 33 ಪುರುಷ ಹಾಗೂ 7 ಮಹಿಳಾ ಅಭ್ಯರ್ಥಿಗಳು ಮದ್ದಕ್ಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನದ ಚುನಾವಣೆಗೆ ಸ್ಪರ್ಧಿಸಿದ್ದು, ಗೆಲುವು ಯಾರ ಮುಡಿಗೆ ಎಂಬುದನ್ನು ಕಾದು ನೋಡಬೇಕಿದೆ. ಇಸ್ಮಾಯಿಲ್ ಜಬೀವುಲ್ಲಾ ಖಾನ್, ಸಿಟಿವಿ ನ್ಯೂಸ್, ಸಿರಾ.
ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಕ್ಕಳನ್ನ ಮೊಬೈಲ್ ವ್ಯಾಮೋಹದಿಂದ ದೂರ ಇಡುವಂತೆ ಹಾಸನ ಆದಿಚುಂಚನಗಿರಿ ಮಠದ ಶಂಭುನಾಥ ಸ್ವಾಮೀಜಿ ಸಲಹೆ ನೀಡಿದ್ರ. ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಲಕ್ಷ್ಮೀಪುರದ ಆದಿಚುಂಚನಗಿರಿ ಆಂಗ್ಲ ಶಾಲೆ ವಾರ್ಷಿಕೋತ್ಸವದ ಅಂಗವಾಗಿ ಚುಂಚಸುರಭಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ರ. ಶಂಭುನಾಥ ಸ್ವಾಮೀಜಿಗಳು ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ ಅನಂತಕುಮಾರ್ ಚಾಲನೆ ನೀಡಿದ್ರ. ಶಾಲೆಯ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಶಾಲೆ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು.
ಗೌರಿಬಿದನೂರು ತಾಲೂಕಿನ ಮರಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಂಎನ್ ಪ್ರಕಾಶ್, ಉಪಾಧ್ಯಕ್ಷರಾಗಿ ಪ್ರಸನ್ನಕುಮಾರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಜಯರಾಮಯ್ಯ ಘೋಷಣೆ ನೀಡಿದ್ದಾರೆ. ನೂತನ ಅಧ್ಯಕ್ಷ ಎಂಎನ್ ಪ್ರಕಾಶ್ ಮಾತನಾಡಿ, ಆಯ್ಕೆ ಮಾಡಿದ ಸಂಘದ ನಿರ್ದೇಶಕರು ಹಾಗೂ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಮರಳೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಶ್ವಥ ರೆಡ್ಡಿ, ನರಸರೆಡ್ಡಿ, ಅಶ್ವಥಪ್ಪ, ವಿಜಯಕುಮಾರ್, ಗಿರಿಜಮ್ಮ, ತಿಪ್ಪಮ್ಮ, ತಿಮ್ಮಯ್ಯ, ತಿಮ್ಮರಾಯಪ್ಪ, ರಾಮಪ್ಪ, ನರಸಿಂಹಮೂರ್ತಿ, ಗೋವಿಂದಪ್ಪ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಗೌರಿಬಿದನೂರು ತಾಲೂಕಿನ ಮುದಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಾದರ್ಲಹಳ್ಳಿಯಲ್ಲಿ ಹಸುವೊಂದು ಬಾವಿಗೆ ಬಿದ್ದ ಘಟನೆ ನಡೆದಿದೆ. ರೈತನ ಸುಮಾರು 80,000 ರೂಪಾಯಿ ಬೆಲೆ ಬಾಳುವ ಹಸು ಮುಂಜಾನೆ ಹಳೆ ಬಾವಿಗೆ ಬಿದ್ದಿದ್ದು, ಮುದಲೋಡು ಗ್ರಾಮ ಪಂಚಾಯಿತಿ ಹಾಗೂ ಅಗ್ನಿಶಾಮಕ ದಳದವರ ಜಂಟಿ ಕಾರ್ಯಾಚರಣೆಯಿಂದ ಹಸು ಜೀವಂತವಾಗಿ ಹೊರತೆಗೆಯಲಾಯಿತು. ಕಾರ್ಯಾಚರಣೆಯಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ ಬಾಲಕೃಷ್ಣ, ಗೌರಿಬಿದನೂರು ಅಗ್ನಿಶಾಮಕ ದಳದ ಸಿಬ್ಬಂದಿ ನಾಗರಾಜು, ರುಹುಲ್ಲಾ, ಬಾಬು ಪ್ಯಾಟಿ, ಪ್ರಹ್ಲಾದ್ ಇನ್ನೂ ಹಲವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಆಂದೋಲನದಲ್ಲಿ ಮಾಹಿತಿ ಗೊತ್ತಿಲ್ಲದ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆ. ಖಾತೆ ಮಾಡಿಸಲು ಅರ್ಜಿ ನೀಡಲು ಬಂದ ನಾಗರಿಕರೊಂದಿಗೆ ದಾಖಲೆ ಬಿಸಾಡಿ ಅನುಚಿತ ವರ್ತನೆ ತೋರಿದ ಅಧಿಕಾರಿ, ನಾಗರಿಕರ ಆಕ್ರೋಶ. ಚೇಳೂರು ತಾಲೂಕಿನ ಎಂ ನಲ್ಲಗುಟ್ಟಪಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿಕಾ ಹಬ್ಬ. ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ. ಮೇಳೈಸಿದ ಭಾರತೀಯ ಸಂಸ್ಕೃತಿ. ಸ್ಪರ್ಧೆಯಲ್ಲಿ ಗೆದ್ದ ಮಕ್ಕಳಿಗೆ ಬಹುಮಾನ ವಿತರಣೆ. ಅಸಮರ್ಪಕ ವಿದ್ಯುತ್ ಪೂರೈಕೆ ಖಂಡಿಸಿ ಗುಡಿಬಂಡೆ ಬೆಸ್ಕಾಂ ಕಚೇರಿ ಮುಂದೆ ರೈತರ ಪ್ರತಿಭಟನೆ. ಮಾಹಿತಿ ನೀಡದೆ ಲೋಡ್ ಶೆಡ್ಡಿಂಗ್ ಮಾಡುತ್ತಿರುವ ಬೆಸ್ಕಾಂ ಅಧಿಕಾರಿಗಳು. ರೈತರ ಬೆಳೆ ಒಣಗುತ್ತಿದ್ದರೂ ಕರುಣೆ ತೋರದ ಬೆಸ್ಕಾಂ. ಸಮಾಜದಲ್ಲಿ ಜವಾಬ್ದಾರಿಯುತ ಪ್ರಜೆಗಳಾಗಿ ರೂಪುಗೊಳ್ಳುವಂತೆ ಪುರಸಭೆ ಮಾಜಿ ಅಧ್ಯಕ್ಷ ಬಿಆರ್ ನರಸಿಂಹನಾಯ್ಡು ಸಲಹೆ. ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಉದ್ಯಮಶೀಲತೆ ದಿನ. ವಿದ್ಯಾರ್ಥಿಗಳ ವ್ಯಾವಹಾರಿಕ ಜ್ಞಾನ ಹೆಚ್ಚಿಸಿದ ಆಚರಣೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.